ನಮಸ್ಕಾರ ವೀಕ್ಷಕರೇ, ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ಕಂಟೆಂಟ್ನ ಒಮ್ಮೆ ನೋಡಿ, ಇಷ್ಟವಾದರೆ ಚಾನಲನ್ನು ಬೇರೆ ರೈತ ಬಾಂಧವರಿಗೆ ಸಜೆಸ್ಟ್ ಮಾಡಿ. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು 2024-25ನೇ ಸಾಲಿನಲ್ಲಿ ಅಭಿವೃದ್ಧಿಪಡಿಸಿದ ಸುಧಾರಿತ ತಳಿಗಳನ್ನು 2025ರ ಕೃಷಿ ಮೇಳದಲ್ಲಿ ಬಿಡುಗಡೆ ಮಾಡಿದೆ. ಆ ತಳಿಗಳು ಯಾವುವು ಎಂದು ಈಗ ತಿಳಿಯೋಣ. ಜೋಳ, ಕಪ್ಪು ಅರಿಶಿಣ ಮತ್ತು ಅರಿಶಿಣ ಬೆಳೆಗಳಲ್ಲಿ ತಲಾ ಒಂದರಂತೆ 3 ಅಧಿಕ ಇಳುವರಿಯನ್ನು ಕೊಡುವಂತಹ ತಳಿಗಳು. ಹಾಗೆ ಎಣ್ಣೆಕಾಳು ಬೆಳೆಗಳಾದ ಹರಳು ಮತ್ತು ಸೂರ್ಯಕಾಂತಿ ಬೆಳೆಯಲ್ಲಿ ತಲಾ ಒಂದರಂತೆ 2 ಸಂಕರಣ ಅಂದರೆ ಹೈಬ್ರಿಡ್ ತಳಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಜೋಳದಲ್ಲಿ CNGS 1 ಎಂಬಂತಹ ತಳಿ ಬಿಡುಗಡೆಯಾಗಿದೆ. ಇದರ ಗುಣಲಕ್ಷಣಗಳನ್ನು ನೋಡೋದಾದರೆ, ಮೊದಲನೇದಾಗಿ ಇದರ ಅವಧಿ ಬಂದ್ಬಿಟ್ಟು 100ರಿಂದ 105 ದಿನಗಳಾಗಿರುತ್ತೆ. ಹಾಗೆ ಧಾನ್ಯದ ಇಳುವರಿ ಬಂದ್ಬಿಟ್ಟು ಪ್ರತಿ ಎಕರೆಗೆ 15ರಿಂದ 17 ಕ್ವಿಂಟಾಲ್ ಇರುತ್ತೆ. ಹಾಗೆ ಮೇವಿನ ಇಳುವರಿ ಪ್ರತಿ ಎಕರೆಗೆ 12ರಿಂದ 14 ಟನ್ಗಳಷ್ಟಿರುತ್ತೆ. ಗಿಡದ ಎತ್ತರ ಬಂದ್ಬಿಟ್ಟು ಮಧ್ಯಮವಾಗಿರುತ್ತೆ. ಹಾಗೆ ಇದರ ವಿಶೇಷ ಲಕ್ಷಣ ಏನಪ್ಪ ಅಂತಂದರೆ, ಈ ತಳಿಯ ಗಿಡಗಳು ಕಟಾವಿನ ಸಮಯದಲ್ಲೂ ಸಹ ಹಸಿರಿನಿಂದ ಕೂಡಿರ್ತವೆ. ಈ ತಳಿಯನ್ನು 6ನೇ ವಲಯಕ್ಕೆ ಶಿಫಾರಸು ಮಾಡಲಾಗಿರುತ್ತೆ. 6ನೇ ವಲಯದಲ್ಲಿ ಬರುವಂತಹ ಜಿಲ್ಲೆಗಳಂತ ಅಂದರೆ ಮೈಸೂರು, ಚಾಮರಾಜನಗರ, ಮಂಡ್ಯ, ತುಮಕೂರು, ಹಾಸನ ಹಾಗೆ ಜಿಲ್ಲೆಗಳನ್ನು ಈ ಕೆಳಕಂಡಂತೆ ಶಿಫಾರಸು ಮಾಡಲಾಗಿರುತ್ತೆ. ಎರಡನೇದಾಗಿ ಹರಳು ಬೆಳೆಯಲ್ಲಿ BCH 162 ಎಂಬಂತಹ ತಳಿಯನ್ನು ಬಿಡುಗಡೆ ಮಾಡಲಾಗಿದೆ. ಇದರ ಗುಣಲಕ್ಷಣಗಳೇನಂತ ಅಂದರೆ, ಬೀಜದ ಇಳುವರಿ ಬಂದ್ಬಿಟ್ಟು 8ರಿಂದ 10 ಕ್ವಿಂಟಲ್ ಪ್ರತಿ ಎಕರೆಗೆ ಇರುತ್ತೆ. ಹಾಗೆ ತೈಲದ ಇಳುವರಿ 3.5ರಿಂದ 4.5 ಕ್ವಿಂಟಲ್ ಪ್ರತಿ ಎಕರೆಗೆ ಇರುತ್ತೆ. ಇದರ ವಿಶೇಷ ಲಕ್ಷಣ ಏನಂತ ಅಂದರೆ, ಈ ತಳಿಯ ಕಾಳುಗಳು ಮಾಗಿದ ಮೇಲೆ ಸಿಡಿಯೋದಿಲ್ಲ. ಅಂದರೆ ಕೆಲವೊಂದು ತಳಿಯ ಕಾಳುಗಳು ಮಾಗಿದ ಮೇಲೆ ಸೂರ್ಯನ ಶಾಖಕ್ಕೆ ಸಿಡಿತವೆ, ಆದರೆ ಈ ತಳಿಯ ಕಾಳುಗಳು ಯಾವುದೇ ಕಾರಣಕ್ಕೆ ಸಿಡಿಯೋದಿಲ್ಲ. ಹಾಗೂ ಹೆಚ್ಚು ಗೊನೆಗಳ ಸಂಖ್ಯೆ ಇರುತ್ತೆ ಮತ್ತು ಕಡಿಮೆ ಗಂಡು ಹೂಗಳ ಸಂಖ್ಯೆಯನ್ನು ಹೊಂದಿರುತ್ತೆ. ಅಧಿಕ ಇಳುವರಿಯನ್ನು ನೀಡುತ್ತೆ. ಈ ತಳಿಯನ್ನು 5ನೇ ವಲಯವಾದ ಪೂರ್ಣ ಒಣ ವಲಯಕ್ಕೆ ಶಿಫಾರಸು ಮಾಡಲಾಗಿರುತ್ತೆ. ಈ ವಲಯದಲ್ಲಿ ಬೆಂಗಳೂರು ಗ್ರಾಮಾಂತರ, ರಾಮನಗರ, ಬೆಂಗಳೂರು ನಗರ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಈ ಕೆಳಗೆ ತಿಳಿಸಿರುವಂತಹ ತಾಲೂಕುಗಳಿಗೆ ಬರುತ್ತೆ. ಮೂರನೇದಾಗಿ ಸೂರ್ಯಕಾಂತಿ ಬೆಳೆಯಲ್ಲಿ KBSH 88 ಎಂಬಂತಹ ತಳಿಯನ್ನು ಬಿಡುಗಡೆ ಮಾಡಲಾಗಿದೆ. ಈ ತಳಿಯ ಲಕ್ಷಣಗಳೇನಂತ ಅಂದರೆ, ಇದರ ಅವಧಿ ಬಂದ್ಬಿಟ್ಟು 84ರಿಂದ 86 ದಿನಗಳಾಗಿರುತ್ತೆ. ಬೀಜದ ಇಳುವರಿ ಬಂದಿಟ್ಟು ಪ್ರತಿ ಎಕರೆಗೆ 9ರಿಂದ 10 ಕ್ವಿಂಟಾಲ್ ಆಗಿರುತ್ತೆ. ಹಾಗೆ ತೈಲದ ಇಳುವರಿ ಬಂದ್ಬಿಟ್ಟು ಪ್ರತಿ ಎಕರೆಗೆ 3.5ರಿಂದ 4 ಕ್ವಿಂಟಾಲ್ ಆಗಿರುತ್ತೆ. ಈ ತಳಿ ಡೌನಿ ಮಿಲ್ಡ್ಯೋ ಅಂದರೆ ಬೂಜು ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತೆ. ಅಂದರೆ ಆ ತಳಿಗೇನಾದರೂ ಬೂಜು ರೋಗ ಬಂದರೆ ಆ ಬೂಜು ರೋಗ ಆ ತಳಿಗೆ ಎಫೆಕ್ಟ್ ಆಗೋದಿಲ್ಲ. ಇದನ್ನು 5ನೇ ಮತ್ತು 6ನೇ ವಲಯಕ್ಕೆ ಶಿಫಾರಸು ಮಾಡಲಾಗಿದೆ. ನಾಲ್ಕನೇದಾಗಿ ಕಪ್ಪು ಅರಿಶಿಣ ಬೆಳೆಯಲ್ಲಿ CHNBT 1 ಎಂಬಂತಹ ತಳಿಯನ್ನು ಬಿಡುಗಡೆ ಮಾಡಲಾಗಿದೆ. ಇದರ ಅವಧಿ ಬಂದ್ಬಿಟ್ಟು 255ರಿಂದ 265 ದಿನಗಳು. ಹಾಗೆ ಗೆಡ್ಡೆಗಳ ಇಳುವರಿ ಬಂದ್ಬಿಟ್ಟು ಪ್ರತಿ ಎಕರೆಗೆ 40ರಿಂದ 48 ಕ್ವಿಂಟಾಲ್ ಇರುತ್ತೆ. ಈ ತಳಿ ಮಧ್ಯಮ ಎತ್ತರವಾಗಿದ್ದು ಹೆಚ್ಚಿನ ಎಲೆ ಮತ್ತು ತೆಂಡೆಗಳನ್ನು ಹೊಂದಿದೆ. ಈ ತಳಿಯ ಸಂಸ್ಕರಣಾ ಸಾಮರ್ಥ್ಯ 20%ಗಿಂತ ಹೆಚ್ಚಿರುತ್ತೆ. ಗೆಡ್ಡೆಗಳು ದಪ್ಪವಾಗಿದ್ದು ಉತ್ಕೃಷ್ಟವಾದ ನೀಲಿ ಬಣ್ಣದ ತಿರುಳನ್ನು ಇದು ಹೊಂದಿರುತ್ತೆ. ಈ ತಳಿಯನ್ನು 6ನೇ ವಲಯಕ್ಕೆ ಶಿಫಾರಸು ಮಾಡಲಾಗಿದೆ. ಈ 6ನೇ ವಲಯದಲ್ಲಿ ಯಾವ್ಯಾವ ಜಿಲ್ಲೆಗಳು ಬರ್ತವೆ, ಹಾಗೆ ಯಾವ ತಾಲೂಕುಗಳು ಬರ್ತವೆ ಅಂತ ಈಗಾಗಲೇ ನಾವು ತಿಳಿಸಿದ್ದೀವಿ. 5ನೇದಾಗಿ ಅರಿಶಿಣ ಬೆಳೆಯಲ್ಲಿ IISR ಪ್ರತಿಭಾ ಎಂಬಂತಹ ತಳಿಯನ್ನು ಬಿಡುಗಡೆ ಮಾಡಲಾಗಿರುತ್ತೆ. ಇದರ ಅವಧಿ ಬಂದ್ಬಿಟ್ಟು 240ರಿಂದ 245 ದಿನಗಳಾಗಿರುತ್ತೆ. ಗೆಡ್ಡೆಗಳ ಇಳುವರಿ ಬಂದಿಟ್ಟು ಪ್ರತಿ ಎಕರೆಗೆ 144ರಿಂದ 152 ಕ್ವಿಂಟಾಲ್ ಇರುತ್ತೆ. ಇದರ ಸಂಸ್ಕರಣಾ ಗುಣಮಟ್ಟ 20%ಗಿಂತ ಹೆಚ್ಚಿರುತ್ತೆ. ಹಾಗೂ ಕರ್ಕುಮಿನ್ ಎಂಬಂತಹ ಅಂಶ 5%ಗಿಂತ ಹೆಚ್ಚಿರುತ್ತೆ. ಗೆಡ್ಡೆಗಳು ದಪ್ಪವಾಗಿದ್ದು ಕೆಂಪು ಹಳದಿ ಬಣ್ಣದ ತಿರುಳನ್ನು ಹೊಂದಿರ್ತವೆ. ಇದನ್ನು ವಲಯ 6ಕ್ಕೆ ಶಿಫಾರಸು ಮಾಡಲಾಗಿದೆ. 6ನೇ ವಲಯದಲ್ಲಿ ಈಗಾಗಲೇ ಯಾವ ಜಿಲ್ಲೆಗಳು ಬರ್ತವೆ ಅಂತ ಈಗಾಗಲೇ ತಿಳಿಸಿದ್ದೇವೆ. ಶೇರ್ ದ ವಿಡಿಯೋ, ಶೇರ್ ದ ನಾಲೆಡ್ಜ್. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕೃಷಿ ವಿಚಾರವನ್ನು ತಿಳಿಸ್ತೀವಿ. ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.